ಮಕ್ಕಳು ಎಕ್ಸಾಮ್ ಬರೆದ್ಮೇಲೆ ಪೇರೆಂಟ್ಸು ಮತ್ತು ಮಕ್ಕಳು ಇಬ್ಬರೂ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಲಿಪಿ ಬೆಳಗ್ಗೆ ಹಿಂದಿನ ದಿನದಿಂದನೇ ಸ್ಟಾರ್ಟ್ ಮಾಡಿದ್ಲು. ಅಮ್ಮ ಇವತ್ತು ನಂದು ರಿಸಲ್ಟ್ ಡೇ ಹೋಗಬೇಕು, ನನಗೆ ಎಲ್ಲದರಲ್ಲೂ ಔಟ್ ಆಫ್ ಔಟ್ ಬರುತ್ತೆ, ಇದರಲ್ಲಿ 99 ಬರುತ್ತೆ, 98 ಬರುತ್ತೆ ಅಂತ ಫಸ್ಟೇ ಹೇಳ್ಬಿಟ್ಟಿದ್ಲು. ಬಿಕಾಸ್ ಅವಳು ಮಾಡಿರೋ ಮಿಸ್ಟೇಕ್ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ರಿಸಲ್ಟ್ ಡೇನ ಮುಗಿಸ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮಾಡಿ ಮತ್ತು ಇನ್ನೊಂದು ದಿನ ಅವಳದು ರಿಸಲ್ಟ್ ಡೇ ಪಾರ್ಟಿ ಅಂತ ಹೇಳ್ಬಿಟ್ಟು ಕಸಿನ್ಸ್ ಎಲ್ಲ ಹೊರಗಡೆ ಹೋಗಿದ್ವಿ. ಲಿಪಿ ಎಕ್ಸಾಮಲ್ಲಿ ಕೆಲವೊಂದು ಸಿಲ್ಲಿ ಮಿಸ್ಟೇಕ್ಸ್ನ ಮಾಡಿದ್ಲು. ಯಾವುದೇ ರೀತಿ ಕಂಪ್ಲೇಂಟ್ ಇರಲಿಲ್ಲ. ನಾನು ಅವಳಿಗೆ ರೇಗಿಸ್ತಿದ್ದೆ, ಮಗಳೇ ನಂಗೆ ಎಲ್ಲದರಲ್ಲೂ 100 ಔಟ್ ಆಫ್ 100 ಬರ್ತಿತ್ತು ಗೊತ್ತಾ ಅಂತ. ಅಮ್ಮ ನಿಜ ಹೇಳ್ತಿದ್ಯಾ, ಮಾರ್ಕ್ಸ್ ಕಾರ್ಡ್ ತೋರಿಸು ಅಂತ ತಮಾಷೆ ಮಾಡ್ತಾ ಇದ್ಲು. ಸುಮ್ಮನೆ ಮಕ್ಕಳಿಗೆ ಚೆನ್ನಾಗಿ ಮಾರ್ಕ್ಸ್ ತೆಗ್ದಾಗ ಮೋಟಿವೇಟ್ ಮಾಡಬೇಕಲ್ವ. ಹಾಗಾಗಿ ಕಸಿನ್ಸು ಫ್ಯಾಮಿಲಿ ಎಲ್ಲರೂ ಸಂಜೆ ಹೊರಗಡೆ ಹೋಗಿದ್ವಿ. ಅಂದರೆ ಸುಮ್ಮನೆ ಅವಳಿಗೆ ತಮಾಷೆ ಮಾಡೋದು ನಾನು, ಇದು ನೀನು ಚೆನ್ನಾಗಿ ರಿಸಲ್ಟ್ ತೆಗ್ದಿರೋದಕ್ಕೆ ಎಲ್ರಿಗೂ ಪಾರ್ಟಿ ಕೊಡಿಸ್ತಾ ಇದ್ದೀನಿ ಮಗಳೇ, ನಿಂದು ರಿಸಲ್ಟ್ ಡೇ ಅಂತ ಹೇಳಿ. ಪಾಪುನಂತೂ ಗೊಂಬೆ ಥರ ಇನ್ನು ಸಮ್ಮರ್ ಹಾಲಿಡೇಸಲ್ಲಿ ಈಚೆಗೆ ಅವಳನ್ನು ಅಳಿಸೋದೇ ಅವಳದು ಪ್ರತಿದಿನ ಕೆಲಸ ಆಗ್ಬಿಟ್ಟಿದೆ.